ಸ್ನೇಹಿತರೆ, ಮಧ್ಯಪ್ರದೇಶದ ಉಜ್ಜಯಿನಿಯಿಂದ ಕುತೂಹಲಕಾರಿ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಇಲ್ಲಿ ತಂದೆಯೊಬ್ಬರು ನೋಟುಗಳ ಬಂಡಲ್ಗಳಿಂದ ಮಗನ ತುಲಾಭಾರ ಮಾಡಿದ್ದಾರೆ. ಅಲ್ಲದೆ ತುಲಾಭಾರದ ಸಂಪೂರ್ಣ ಹಣವನ್ನ ದೇವಾಲಯಕ್ಕೆ ನೀಡಿದ್ದಾರೆ. ತಂದೆಯ ಈ ನಡೆಗೆ ಕಾರಣ ಜನರು ತಿಳಿದಾಗ ನೀವು ಖಂಡಿತ ಆಶ್ಚರ್ಯಗೊಳ್ತೀರಾ. ಮಧ್ಯಪ್ರದೇಶದ ಉಜ್ಜಯಿನಿ ಜಿಲ್ಲೆಯ ಬದ್ ನಗರದಲ್ಲಿ ತೇಜದಶಮಿ ಹಬ್ಬದಂದು ತಂದೆ ತನ್ನ ಹರಕೆಯನ್ನ ದೇವಾಲಯದಲ್ಲಿ ತೀರಿಸಿದ್ದಾನೆ. ತಂದೆಯೊಬ್ಬರು ತಮ್ಮ 30 ವರ್ಷದ ಮಗನನ್ನ 82 ಕೆಜಿಗೆ ಸಮನಾದ ಹಣದಿಂದ ತುಲಾಭಾರ ಮಾಡಿದ್ದಾರೆ. ತುಲಾಭಾರ ಹಣವನ್ನ ದೇವಾಲಯ ನಿರ್ಮಾಣಕ್ಕೆ ನೀಡಿದ್ದಾರೆ. ಇದರೊಂದಿಗೆ ದೇವಾಲಯಕ್ಕೆ 10,07,000 ರೂಪಾಯಿ ಹಣ ದೇಣಿಗೆಯಾಗಿ ಲಭ್ಯವಾಗಿದೆ. ತೇಜದಶಮಿ ಸಂದರ್ಭದಲ್ಲಿ ಮಂಗಳನಾಥ ಪಥ್ ಪ್ರದೇಶದ ನಿವಾಸಿ ಚತುರ್ಭುಜ್ ಜಟ್ ಅವರು ತಮ್ಮ ಮಗ ವೀರೇಂದ್ರನನ್ನ 10 ರೂಪಾಯಿಗಳ ನೋಟುಗಳ ಬಂಡಲ್ಗಳೊಂದಿಗೆ ತುಲಾಭಾರ ಮಾಡಿದ್ದಾರೆ. ಅವರ ಮಗನ ತೂಕ 82 ಕೆಜಿ. 10,07,000 ಮೌಲ್ಯದ ನೋಟುಗಳ ಬಂಡಲ್ಗಳನ್ನ ಪುತ್ರರ ತೂಕಕ್ಕೆ ಬಳಸಲಾಗಿದೆ. ಇದೀಗ ತುಲಾಭಾರದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ತಂದೆಯ ನಡೆಗೆ ಹಲವರು ಮೆಚ್ಚುಗೆ ಸೂಚಿಸಿದ್ದಾರೆ. ವಿಡಿಯೋದಲ್ಲಿ ಚತುರ್ಭುಜ್ ಜಟ್ ತಮ್ಮ ಮಗನ ಒಂದು ಬದಿಯ ತಕ್ಕಡಿಯಿಂದ ಕೂರಿಸಿದ್ದಾರೆ. ಮತ್ತೊಂದು ಬದಿಯಲ್ಲಿ ನೋಟುಗಳ ಕಟ್ಟುಗಳನ್ನು ಇಟ್ಟು ತುಲಾಭಾರ ಮಾಡಿರುವುದು ಕಾಣಬಹುದಾಗಿದೆ. ನೋಟುಗಳ ಕಟ್ಟುಗಳ ತೂಕ ಮಗನಿಗೆ ಸಮನಾದಾಗ ಒಟ್ಟು 10,07,000 ರೂಗಳು ಹೊರಹೊಮ್ಮಿದ್ವು. ಅವರು ದೇವಾಲಯದ ನಿರ್ಮಾಣಕ್ಕೆ ದೇಣಿಗೆ ನೀಡಿದ್ರು. ಚತುರ್ಭುಜ್ ಜಾಟ್ ಅವರು 4 ವರ್ಷಗಳ ಹಿಂದೆ ಈ ಹರಕೆಯನ್ನ ಮಾಡಿಕೊಂಡಿದ್ದರಂತೆ. ತಮ್ಮ ಮಗನ ತೂಕಕ್ಕೆ ಸಮನಾದ ಮೊತ್ತವನ್ನ ತೇಜಾಜಿ ಮಹಾರಾಜ ದೇವಸ್ಥಾನಕ್ಕೆ ದಾನ ಮಾಡುವುದಾಗಿ ಹರಕೆ ತೀರಿಸಿದ್ದಾರೆ. ಸದ್ಯ ತಂದೆಯ ಪ್ರತಿಜ್ಞೆ ಈಡೇರಿದ್ದು, ಮಗನ ತೂಕಕ್ಕೆ ಸಮನಾದ 10,07,000 ರೂಪಾಯಿ ಹಣವನ್ನ ದೇವಾಲಯಕ್ಕೆ ನೀಡಿದ್ದಾರೆ. ದೇವಸ್ಥಾನದ ಆವರಣದಲ್ಲಿ ನೋಟುಗಳ ರಾಶಿ ಪತ್ತೆಯಾದ ನಂತರ ಗ್ರಾಮಸ್ಥರು ಹಾಗೂ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಈ ವಿಶಿಷ್ಟ ದೇಣಿಗೆಯನ್ನು ಕಂಡು ಎಲ್ಲರೂ ಆಶ್ಚರ್ಯಚಕಿತರಾದರು. ಇದರ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೇಗವಾಗಿ ವೈರಲ್ ಆಗುತ್ತಿದೆ. ಬಡನಗರದಲ್ಲಿ ವೀರ ತೇಜಾಯಿಯ ದಶಮಿ ಎಂದು ಇಂಥದ್ದೊಂದು ವಿಶಿಷ್ಟ ಆಸೆ ಈಡೇರಿಸಿದ ಘಟನೆ ಎಲ್ಲರ ಗಮನ ಸೆಳೆಯಿತು. ಇದು ಅವರ ನಂಬಿಕೆಯ ಪ್ರತೀಕ ಎಂದು ಚತುರ್ಭುಜ್ ಜಾಟ್ಗಳು ಹೇಳುತ್ತಾರೆ. ದೇವಾಲಯ ನಿರ್ಮಾಣಕ್ಕೆ ನೀಡಿದ ಈ ಕೊಡುಗೆಯೊಂದಿಗೆ ಅವರ ಹರಕೆಯು ನೆರವೇರಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಬಾಕ್ಸ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.